ಇದು ಬಹುಶಃ ಮುನಿಯಪ್ಪನವರು ಮತ್ತು ಮುನ್ಸ್ವಾಮಿಯವರ ನಡುವಿನ ಜಗಳ ಇದು. ಅದು ಇವ್ರು ಹೇಳಿದ್ರಲ್ಲ ರಿಯಲ್ ಎಸ್ಟೇಟು ಅಂತ, ಇವರೆಲ್ಲರೂ ಮಾಡ್ತಿರೋ ಅಲ್ಲಿ ರಿಯಲ್ ಎಸ್ಟೇಟೇ, ಆ ಭಾಗನೇ ರಿಯಲ್ ಎಸ್ಟೇಟ್ಗೋಸ್ಕರ ಇರೋದು, ಮತ್ತು ಅವ್ರ ಪವರ್ ಬೇಕಾಗಿರೋದು ರಿಯಲ್ ಎಸ್ಟೇಟ್ಗೆ. ನನಗನ್ಸಿದ್ದು ಆ ವಿಡಿಯೋ ಬೇಕಾದ್ರೆ ಇನ್ನೊಂದ್ಸರಿ ಪ್ಲೇ ಮಾಡಿಪ್ಪ, ಮುನಿಯಪ್ಪನವ್ರದ್ದು ಮತ್ತು ನಮ್ಮ ಯಾರು ಇದು ಕಾರ್ಯಕರ್ತ ಯಾರೋ ಕೇಸ್ ಹಾಕ್ಸ್ಕೊಂಡಿರೋ ಸೋಮು ಪಾಪ ನೋಡಿ ಸರ್, ಒಂದು ಅಂಬೇಡ್ಕರ್ ಫೋಟೋ ಇನ್ನೊಮ್ಮೆ ಪ್ಲೇ ಮಾಡಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಂದು ಶೀಟಿನ ಮನೇಲಿದ್ದಾನೆ, ಅವನಿಗೆ ನೀವು ಯಾರ ಕೈಲೋ ಕಂಪ್ಲೇಂಟ್ ಕೊಡಿಸಿ ಹಿಂಗಿದ್ರೆ ಕೇಸ್, ಇಫ್ ದಟ್ ವಾಸ್ ದ ಕೇಸ್, ಅವನ್ನ ನೀವು ಸ್ಟೇಷನ್ಗೆ ಕರೆಸಿ ನೀನು ₹1,00,000 ಬಾಂಡ್ ಕೊಡಬೇಕು, ಒಬ್ಬನ ಶೂರಿಟಿ ಕರ್ಕೊಂಬರ್ಬೇಕು. ಅವ್ರೇನೋ ಸಣ್ಣ ಪುಟ್ಟ ಲೊಕ್ಯಾಲಿಟಿಲಿ ಆ ಜನಕ್ಕೆ ಏನೋ ಹೆಲ್ಪ್ ಮಾಡ್ಕೊಂಡು ಒಂದು ಜಾತಿ ಪ್ರಮಾಣ ಪತ್ರನೋ, ಇನ್ನೊಂದು ಸ್ಕೂಲ್ದೊಂದು TCನೋ, ಇನ್ನೊಂದು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಪಾಪ ಅವ್ರೇನೋ ಹೋರಾಟ ಮಾಡ್ಕೊಂಡಿರ್ತಾರೆ, ಅವ್ರ ಮೇಲೆ ನೀವು ಕೇಸ್ ಹಾಕಿ ನೋಡಿ ಗೊತ್ತಾಗ್ತಾ ಇದೆ ನೀವು ಅವನೆಲ್ಲಿ ನೀವೆಲ್ಲಿ ಸರ್, ಅವನ ಮೇಲೆ ಆ ಲೆವೆಲ್ಗೆ ಇಳಿಬೇಡಿ ನೀವು. ನಿಮ್ಮ ಫೈಟ್ ಏನಿದ್ರು ಮುನಿಸ್ವಾಮಿ ಮೇಲೆ ನೀವು ಮಾಡಿ, ಮುನಿಸ್ವಾಮಿಗಳೇ ನೀವು ಮುನಿಯಪ್ಪನವ್ರು ಮಾಡಿ. ಆಮೇಲೆ ಮುನಿಯಪ್ಪ ಮೆಚೂರ್ಡ್ ಪಾಲಿಟಿಷಿಯನ್ನು, ಅವ್ರು ಮಾಡಿದ್ದಾರೆ ಅಂತ ನನಗೇನು, ಅವ್ರು ನೇರವಾಗಿ ಹೇಳಿರ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಇದೇನಾಗುತ್ತೆ ಸರ್, ಕಾರ್ಯಕರ್ತರ ಲೆವೆಲಲ್ಲಿ ಆಗೋಗುತ್ತೆ. ಇವ್ರೇನು ಮಾಡಿರ್ತಾರೆ, ಆಗಿರ್ಬೋದು ಇವ್ರೇನು ಮಾಡ್ತಾರೆ, ಇವ್ರು ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಾ ಇರ್ತಾರೆ ತಮ್ಮ ಲೀಡರ್ಗಳ ಪರವಾಗಿನೋ, ಅಥವಾ ಯಾವುದೋ ಒಂದು ಕಾಸ್ ಇಟ್ಕೊಂಡು ಇನ್ನೊಂದು ಮತ್ತೊಂದು ಅಗ್ರೆಸಿವ್ ಆಗಿ ಅವರು ಫೈಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಆಪೋಸಿಟ್ ಟೀಮ್ಗೆ ಆಗಲ್ಲ, ಅಲ್ಲಿ ಇದೇ ಥರದ ಏನೋ ಎಕ್ಸ್ಟ್ರೀಮಿಸ್ಟ್ಗಳಿರ್ತಾರೆ ಅವರು. ಆಮೇಲೆ MLA ಅಂದ ತಕ್ಷಣ ಲೋಕಲ್ ಪೊಲೀಸ್ನವ್ರಿಗೆ ನೇರವಾಗಿ ಟಚ್ಚಲ್ಲಿ ಇರ್ತಾರೆ. ಪೊಲೀಸ್ನವ್ರು ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ಸರ್, ಪಾಪ ಬಡವರುಗಳ ಮೇಲೆ, ಹೋರಾಟಗಾರರ ಮೇಲೆ ನೀವು ಹಿಂಗೆ ಹಾಕಿ ಹಿಂಸೆ ಕೊಡೋದು ಇದೆಯಲ್ಲ ಸರಿಯಲ್ಲ. ಇಲ್ಲ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಲಬುರ್ಗಾ ತಾಲೂಕಿನಲ್ಲೂ ಸಹಿತ ಪೊಲೀಸರು ಇದೇ ಥರ ಏನಪ್ಪ ಅಂದರೆ ಇದನ್ನು ಏನಪ್ಪ ಕೇಸುಗಳನ್ನ ಹಾಕಿ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಅದು ಹಲವಾರು ಏನಪ್ಪ ಅಂದರೆ ಸಾಮಾಜಿಕ ಕಾರ್ಯಕರ್ತರಿರ್ಬೋದು, ಹೋರಾಟಗಾರರಿರ್ಬೋದು, ಅವ್ರಿಗೆ ಏನಪ್ಪ ಅಂದರೆ ಕೇಸ್ ಹಾಕಿ ಏನಪ್ಪ ಅಂದ್ರೆ ಹೈಕೋರ್ಟ್ ತನಕ ಕೇಸ್ ಹೋಗಿದ್ದಾವೆ. ಹೌದು, ಅಲ್ಲಿ ಏನಪ್ಪ ಅಂದರೆ ಯಲಬುರ್ಗಾ ತಾಲೂಕದ್ದು ಇದು ಪರಿಸ್ಥಿತಿ ಇದು ಇನ್ನೂ ಬೇರೆ ಬೇರೆ ತಾಲೂಕುಗಳಲ್ಲೂ ಸಹಿತ ಈ ಥರ ಇರ್ಬೋದು. ಅಂದರೆ ತಮ್ಮ ಇದಕ್ಕೇನಪ್ಪ ಅಂದರೆ ಸರ್ಕಾರ ತಮ್ಮ ಒಂದು ಅಧಿಕಾರಕ್ಕೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ಅವರು ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದ್ದಾವೆ. ಅವುಗಳ ಬಗ್ಗೆ ಏನಪ್ಪ ಅಂತ ಒಂದು ಡೆಮೋಕ್ರೆಟಿಕ್ ಒಂದು ಎಕ್ಸ್ಪ್ರೆಷನ್, ರೈಟ್ ಟು ಎಕ್ಸ್ಪ್ರೆಸ್ ಬೇಕಲ್ಲ, ಅದು ಆಗ್ತಾ ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಯಾವ ರೀತಿ ಯಾಕೆ ಕರ್ಬ್ ಮಾಡ್ತಾ ಇದ್ದಾರೆ, ಯಾವಾಗಲೂ ನೋಡಿದ್ರು ಏನಪ್ಪ ಅಂದ್ರೆ ಪಾಪ ಅವರು ನಾಯಕರು ರಾಹುಲ್ ಗಾಂಧಿಯವರು ಸಂವಿಧಾನವನ್ನೇ ಹಿಡ್ಕೊಂಡು ನಿಂತಿರ್ತಾರೆ. ಅವರು ಎಲ್ಲಿ ಸೆಷನ್ ಇದರೊಳಗಡೆ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನವನ್ನೇನಪ್ಪ ಅಂದ್ರೆ ಇಲ್ಲಿ ಕಾಪಾಡಬೇಕು ಅಂತಕ್ಕಂಥದ್ದು ಒಂದು ಆಗಬೇಕು. ಮುನಿಯಪ್ಪನವರೇ ದಯಮಾಡಿ ನಿಮ್ಗೆ ಗಮನಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಕಾರ್ಯಕರ್ತರೇ ಮಾಡಿಸಿದಾರೋ ಗೊತ್ತಿಲ್ಲ, ಬಡವ್ರ ಮೇಲೆ ಈ ಥರ ಮಾಡೋ ಕೆಲಸ ನಿಮ್ಮಿಂದ ಆಗಬಾರ್ದು. ಆಮೇಲೆ ನಿಮ್ಮದೇ ಸಮುದಾಯದ ಒಬ್ಬ ಕಾರ್ಯಕರ್ತ ಅವನು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತಲೇ ಹೇಳ್ತಾ ಇದ್ದಾರೆ. ದಯಮಾಡಿ ಇಫ್ ದಟ್ ವಾಸ್ ದ ಕೇಸ್, ನೀವು ದಯಮಾಡಿ ಇಂಟರ್ಫಿಯರ್ ಆಗಿ ಅವ್ರಿಗೆ ಯಾರಿಗೆ ಹೇಳಿ ಈ ಥರ ತೊಂದರೆ ಮಾಡಬೇಡಿ. ₹1,00,000 ತಂದು ಕೊಡಿ ಅಂತ ಹೇಳಿದ್ರೆ ಪೊಲೀಸ್ನವರು ಎಲ್ಲಿಂದ ತಂದು ಕೊಡ್ಬೇಕು? ಅವನು ಒಬ್ಬನ ಸಾಕ್ಷಿ ತಗೊಂಬನ್ನಿ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಒಳಗೆ ಹಾಕ್ಲಿಕ್ಕೆ ಅಂತ ಲಕ್ಷ ಕೊಟ್ಟಿಲ್ಲ, ಒಳಗೆ ಕೂಡ್ ನೀನು ಅಂತ ಮಾಡಬಾರ್ದು. ಈಗ ನಿಮ್ಮಂಥವ್ರಿಂದ ಇದನ್ನು ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಘನತೆಗೆ ತಕ್ಕಾಗಿ ವರ್ತನೆ ಮಾಡಬೇಕಾಗುತ್ತೆ. ಆ ಬಡವನ ಮೇಲೆ ಹಿಂಸೆ ಕೊಡೋದನ್ನ ತಪ್ಪಿ, ಅವನೇನೋ ನೀವು ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದಲ್ವಾ, ಅವನದೇನೋ ಒಂದು ಗುರಿ ಇಟ್ಕೊಂಡು ಹೋರಾಟ ಮಾಡ್ತಿರ್ತಾನೆ. ಅವನ ಹಕ್ಕದು, ಅದಕ್ಕೆ ಆ ಹಕ್ಕಿಗೆ ಏನೋ ನಾವು ಅಡ್ಡ ಆಗುವಂಥ ಕೆಲಸ ಮಾಡಬಾರ್ದು. ಕೇಳೋದು ಅವನ ಹಕ್ಕು ಇಲ್ಲ. ಅವರು ಮಂತ್ರಿಗೆ ಆದ್ಮೇಲೆ ಏನಪ್ಪ ಆಯಿತು, ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದ್ದ, ಏನು ಅದೇನು ಅದರಿಂದ ನಿಮ್ಗೆ 100 ಓಟುಗಳು ಹೋಗ್ಬಿಡ್ತಾವ? ಅದು ಏನು ಅಂತ ಡ್ಯಾಮೇಜ್ ಏನಾಗುತ್ತೆ ನಿಮಗೆ? ಮಂತ್ರಿಗಳಾದ್ಮೇಲೆ ಏನಪ್ಪ ಅಂದ್ರೆ ರಾಜಧರ್ಮವನ್ನು ಪಾಲಿಸಬೇಕು, ರಾಜಧರ್ಮ ಪಾಲಿಸಬೇಕು, ಅದು ಇಂಪಾರ್ಟೆಂಟ್. ರಾಜಧರ್ಮ ಪಾಲಿಸೋದಂದ್ರೆ ಅರ್ಥ ಏನಂದ್ರಪ್ಪ ಅಂದ್ರೆ ತಮ್ಮ ಪರವಾಗಿದ್ದವ್ರು ಮಾತ್ರ ಅಲ್ಲ, ತಮ್ಮ ವಿರೋಧ ಮತ ಚಲಾಯಿಸಿದವ್ರಿಗೂ ಏನಪ್ಪ ಅಂತಂದ್ರೆ ಅವ್ರನ್ನ ಏನಪ್ಪ ನೋಡ್ಕೊಳ್ಬೇಕಾಗುತ್ತೆ.